ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಲೈಫ್ ಸ್ಟೈಲ್. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನನ್ನ ಚಾನಲ್ ಇನ್ನೂ ಗ್ರೋತ್ ಆಗುತ್ತೆ. ಸೊ ಬನ್ನಿ ವಿಡಿಯೋದೊಳಗಡೆ ಹೋಗೋಣ. ಬೆಳಗ್ಗೆ ಗಾಡಿ ಎದುರುಗಡೆ ಇತ್ತಾ, ಸೊ ಅದನ್ನು ಆ ಕಡೆ ಈ ಕಡೆ ಸರ್ಕಸ್ ಮಾಡಿ ಅದನ್ನು ತೊಗೊಂಡೋಗಿ ನಿಲ್ಲಿಸ್ಬಿಟ್ಟು ನೆಕ್ಸ್ಟು ಬಾಗಿಲಿಗೆ ಸಗಣಿ ನೀರಿಂದ ಸ್ನಾನ ಮಾಡಿಸೋಣ ಅಂತ ಹೇಳಿ ಡಿಸೈಡ್ ಮಾಡಿದೆ. ಯಾಕೆ ಅಂದರೆ ಮಳೆ ಬಂದಿಲ್ವಲ್ಲ, ಮಳೆ ಬಂದಿಲ್ಲ ಅಂದರೆ ಸಗಣಿ ನೀರು ಹಾಕಿದ್ರೆ ಅಲ್ವ ಚೆಂದ ಇರೋದು. ಸೊ ಅದಕ್ಕೆ ಹೋಗಿ ಸಗಣಿನ ತುಂಬ್ಕೊಬಂದೆ. ಸೊ ನಮ್ಮ ಕೈಯೇ ಮಿಷಿನು ಅಂತೇಳಿ ಗಡ 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 ಅಂತ ತಿರುಗಿಸ್ಬಿಟ್ಟು ಸಗಣಿ ಹಾಕಿ ಒಂದು ಟ್ರಿಪ್ ಸಗಣಿ ಹಾಕ್ತೆ. ನೆಕ್ಸ್ಟು ಅದೊಂದು ಬಕೆಟ್ ಸಾಲಲ್ಲ ಅಂತು ಮತ್ತೆ ಹೋಗಿ ಇನ್ನೊಂದು ಬಕೆಟ್ ರೆಡಿ ಮಾಡೋಣ ಅಂತ ಹೋದೆ. ಬಟ್ ಪೈಪ್ ಕಿತ್ಕೊಬಿಡ್ತು. ಪೈಪಿಗೆ ಒಂದು ಸಾರಿ ಹೇಳಿಬಿಟ್ಟು ಮತ್ತೊಂದು ಟ್ರಿಪ್ ಸಗಣಿನ ಕಳ್ತಾ ಇದ್ದೆ. ನಿಮಗೆ ಕೈಯೇ ಮಿಷಿನು ಅನ್ನೋ ರೇಂಜಲ್ಲಿ ಕಳೆದ್ಬಿಟ್ಟು ಅದರಲ್ಲಿರೋ ಸತ್ತೆನೆಲ್ಲ ತೆಗೆದು ಹೊರಗೆ ಹಾಕ್ತೆ. ನೀರು ಕಮ್ಮಿ ಆಯಿತು. ಮತ್ತೆ ಹೋಗಿ ಅವ್ರ ಹತ್ರ ಸ್ವಲ್ಪ ನೀರು ಕೊಡಿ ಅಂತೇಳಿ ಇಸ್ಕೊಂಬಂದ್ಬಿಟ್ಟು ಮತ್ತೆ ನೀರು ಹಾಕ್ಬಿಟ್ಟು ಬಾಗಿಲನ್ನ ಕಂಪ್ಲೀಟಾಗಿ ಸಗಣಿ ನೀರಿಂದ ಸ್ನಾನ ಮಾಡಿಸ್ಬಿಟ್ಟೆ. ಸೊ ಸಗಣಿ ನೀರು ಹಾಕಿದ್ಮೇಲೆ ಒಂಥರ ಬಾಗಿಲು ಅನ್ನೋ ಫೀಲೇ ಬರೋದು. ಇಲ್ಲ ಅಂದರೆ ಅಲ್ಲಿ ಇಲ್ಲಿ ಕಲ್ಲು ಮಣ್ಣು ಎದ್ದಿರುತ್ತೆ. ನೆಕ್ಸ್ಟು ಬಕೆಟಲ್ಲಿ ಉಳಿದಿರೋ ಸಗಣಿ ಇದೆಲ್ಲ ತೊಗೊಂಡೋಗ್ಬಿಟ್ಟು ನನ್ನ ಗಿಡನಾದರೂ ಚೆನ್ನಾಗಿರಲಿ ಅಂತ ಅದಕ್ಕೆ ಸ್ವಲ್ಪ ಉಯ್ದೆ. ನೆಕ್ಸ್ಟು ಬಕೆಟ್ನೂ ಸ್ನಾನ ಮಾಡಿಸೋಣ ಅಂತೇಳಿ ಅಲ್ಲಿರೋ ಮಣ್ಣೆ ತೆಗೆದು ಚೆನ್ನಾಗಿ ಉಜ್ಜಿಬಿಟ್ಟು ಅದರಲ್ಲಿರೋದೆಲ್ಲ ತೊಳೆದ್ಬಿಟ್ಟು ನೆಕ್ಸ್ಟ್ ಏನು ಅಲ್ಲಿ ನೀರು ಹಿಡ್ದು ಬರೋದ್ರೊಳಗೆ ಬಾಗಿಲು ಒಣಗಿತ್ತು. ಸೊ ಬಾಗಿಲನ್ನ ಸೊರಪರ ಅಂತೇಳಿ ಗುಡಿಸ್ತಾ ಇದ್ದೆ. ಸೊ ಹಂಗೆ ಗುಡ್ಸೋದ್ರಿಂದನೇ ಹೋಗೋದು. ಒಂದು ಕೈಯಲ್ಲಿ ಸರ್ಕಸ್ ಮಾಡಿದೆ, ಬಟ್ ಅದು ಯಾಕೋ ಸೆಟ್ ಆಗಲಿಲ್ಲ. ಆಮೇಲೆ ಎರಡು ಕೈನ ತಗೊಂಡು ಸರ್ರೆಗೆ ಪರ ಅಂತೇಳಿ ಗುಡಿಸ್ಬಿಟ್ಟೆ. ಗುಡಿಸಿದ್ಮೇಲೆ ಅಲ್ಲಿರೋ ಕಲ್ಲೆಲ್ಲ ಹೋಯ್ತು. ಆವಾಗ ಸ್ವಲ್ಪ ಬಾಗಿಲನ್ನ ಥರ ಕಾಣಿಸ್ತು. ಸೊ ಬಾಗಿಲು ಗುಡಿಸ್ತಿದ್ದಂಗೆ ನೆಕ್ಸ್ಟ್ ಏನು ಒಳಗಡೆ ರಂಗೋಲಿ ಇಟ್ಟಿರ್ತೀನಿ, ಯಾವುದೂ ನಾನು ತಂದಿಟ್ಟಿರಲ್ಲ. ಸೊ ರಂಗೋಲಿ ತೊಗೊಬಂದೆ. ಚೊಂಬನೇ ತಂದಿರಲಿಲ್ಲ. ಸೊ ಮತ್ತೆ ಅಲ್ಲೋಗಿ ಒಂದು ಎಂಟ್ರಿ ಕೊಟ್ಟು ಚೊಂಬಲ್ಲಿ ನೀರು ತೊಗೊಂಬಂದು ಆ ಚೊಂಬಿಂದ ಬಾಗಿಲೆಲ್ಲ ತೊಳಿತಿದ್ದಂಗೆ ಬಾಗಿಲಿಗೆ ಅರಶಿನ ಕುಂಕುಮ ಇಡಲಿಲ್ಲ ಅಂದರೆ ಹೇಗೆ, ಅದಕ್ಕೆ ಸ್ವಲ್ಪ ಅದನ್ನು ಬಳ್ದು ಬಿಡೋಣ ಅಂತ ಅರಶಿನದಲ್ಲೇ ಸ್ವಲ್ಪ ಹೊಸ್ಲನ್ನ ಚೆನ್ನಾಗಿ ಕವರಪ್ ಮಾಡಿಬಿಟ್ಟೆ. ಅಲ್ಲೊಂದು ನಾಮ ಇಲ್ಲೊಂದು ನಾಮ ಅನ್ನೋ ರೇಂಜಿಗೆ ಅಲ್ಲಿ ಎಳೆದ್ಬಿಟ್ಟು ಅದ್ರದ್ದು ಉಳ್ದಿದ್ದೆಲ್ಲ ತೊಗೊಂಬಂದು ನನ್ನ ಪ್ಯಾಂಟಿಗೆ ಒರೆಸ್ಕೊಂಡ್ರೇ ನನಗೆ ಸಮಾಧಾನ. ಸೊ ಅಲ್ಲೇ ರಂಗೋಲಿಯಲ್ಲಿ ಒಂದು 3 ಲೈನ್ ಎಳೆದ್ಬಿಟ್ಟು ಕಮಲ ಬಿಡಿಸ್ತೀನಿ ಅಂದು ಯಾವುದೋ ಒಂದು ವಿಮಲ ಬಿಡಿಸ್ಬಿಟ್ಟೆ. ಸೊ ಬಿಡಿಸ್ಬಿಟ್ಟು ಅದಕ್ಕೊಂದು 2 ಚುಕ್ಕಿ ಇಟ್ಬಿಟ್ಟು ನೆಕ್ಸ್ಟ್ ಆ ಟೈಮಿಗೆ ನನ್ನ ಮಗಳನ್ನೂ ಅವಳು ಎದ್ದು ಬಂದಳು. ಸೊ ಚಿಕ್ಕವಳು ಅಲ್ಲೋಗಿದ್ಲು, ಅವಳು ಎದ್ದು ಬಂದಳು. ನಾನು ರಂಗೋಲಿನ ಹಾಕ್ತಾಯಿದ್ದೆ. ಸೊ ಇವತ್ತೊಂದು ಸ್ವಲ್ಪ ದೊಡ್ಡದಾಗಿ ಹಾಕೋಣ ಅಂತ ಹೇಳಿ ದೊಡ್ಡದಾಗಿ ಟ್ರೈ ಮಾಡ್ತಾಯಿದ್ದೆ. ಸೊ ನಾನು ದೊಡ್ಡದಾಗಿ ಚುಕ್ಕಿ ಇಡ್ತಿರುವಾಗ ನನ್ನ ದೊಡ್ಡ ಮಗಳು ಏನು ಇವತ್ತು ದೊಡ್ಡ ರಂಗೋಲಿ ಬಿಡಿಸ್ತೀಯಾ ಅಂತ ಬಂದಳು. ನಮ್ಮ ಚಿಕ್ಕವಳು ಅಲ್ಲಿಂದ ಎಂಟ್ರಿ ಕೊಟ್ಟಳು, ಯಾಕಮ್ಮ ಇವತ್ತು ದೊಡ್ಡ ರಂಗೋಲಿ ಬಿಡಿಸ್ತಿದ್ಯಾ ಅಂತ. ಸೊ ಬಳ್ದಿದ್ನಲ್ಲ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಬಿಡಿಸ್ತಿದ್ದೀನಿ ಅಂತ ಅಂದೆ. ಅವು ನಿಂತ್ಕೊಂಡು ಹಿಂದೆ ಮುಂದೆ ನೋಡ್ತಾ ಇದ್ವು. ನೋಡಿ ಅಂತ ಹೇಳಿ ನಾನು ರಂಗೋಲಿ ಬಿಡಿಸ್ತಾ ಇದ್ದೆ. ಸೊ ಇದೇನು ಅಷ್ಟಂತ ಕಷ್ಟ ಏನಿಲ್ಲಲ್ಲ, ಅದಕ್ಕೆ ಪಟ ಅಂತ ಹೇಳಿ ಬಿಡಿಸ್ದೆ. ಯಾಕೆಂದರೆ ರಂಗೋಲಿ ಹಾಕೋದು ಅಷ್ಟಿಷ್ಟ. ಸೊ ಎಷ್ಟೇ ದೊಡ್ಡ ರಂಗೋಲಿ ಆದರೂ ನಾನು ಒಬ್ಬಳೇ ಹಾಕ್ಬಿಟ್ಟು ಬಣ್ಣ ಹಾಕ್ಬಿಡ್ತೀನಿ. ಸೊ ನನಗೆ ಆ ಥರ ರಂಗೋಲಿ ಹಾಕೋಕ್ಕೆ ಬೇಜಾರೇ ಇಲ್ಲ. ನಾನು ರಂಗೋಲಿ ಯಾವ ಕಡೆಗೆ ಹೋಗಿ ಹಾಕ್ತೀನೋ ಆ ಕಡೆ ನನ್ನ ಚಿಕ್ಕ ಮಗಳು ಹಿಂದೆ ಮುಂದೆ ಸುತ್ತಾ ಇದ್ಲು. ಅವಳ ಹತ್ರ ಮಾತಾಡ್ಕೊಳ್ತಾ ರಂಗೋಲಿನ ಹಾಕ್ತಾಯಿದ್ದೆ. ಸೊ ಈ ರಂಗೋಲಿ ಇಷ್ಟ ಆದರೆ ಕಮೆಂಟ್ ಮಾಡಿ ಆಯಿತಾ. ಸೊ ರಂಗೋಲಿ ಬಿಡಿಸ್ತಿದ್ದಂಗೆ ನೆಕ್ಸ್ಟ್ ಏನು ನಮ್ಮ ಹೂವಿನ ಗಿಡದ ಹತ್ರ ಹೋಗಿ ಹೂವು ಕೇಳಿದೆ. ಬಟ್ ಅದು ಸಾರಿ ಇವತ್ತು ನಾನು ಒಂದೇ ಹೂವು ಬಿಟ್ಟಿದ್ದು ಅಂತೇಳಿ ಒಂದೇ ಒಂದು ಹೂವು ಕೊಡ್ತು. ಇಟ್ಸ್ ಓಕೆ ನಾನು ಅಡ್ಜಸ್ಟ್ ಮಾಡ್ಕೊತೀನಿ ಅಂತ ಹೇಳಿ ಹೊಸ ಅಂಗಡಿಗೆ ಹೋಗಿ ನಮ್ಮ ಕನಕಾಂಬ್ರ ಕೇಳಿದೆ. ಅವಳು ಇಲ್ಲ ಅಂದಾಗ ಮಾತ್ರ ಈ ಕಡೆ ಬರೋದಾ ಅಂತ ಅದಕ್ಕೆ ಕೋಪಿಸ್ಕೊಂತು. ಸಾರಿ ಬೇಜಾರು ಮಾಡ್ಕೋಬೇಡ ಅಂತ ಅದಕ್ಕೊಂದು ಸಾರಿ ಕೇಳಿಬಿಟ್ಟು ಅಲ್ಲಿಂದ ಹೂವು ಕಿತ್ಕೊಬಂದ್ಬಿಟ್ಟು ನಮ್ಮ ಬಾಗಿಲಿಗೆ ಒಂದು ಸ್ವಲ್ಪ ಇಟ್ಬಿಟ್ಟು ಒಂದೇ ಒಂದು ಹೂವು ಸಿಕ್ಕಿತ್ತಲ್ಲ, ಆ ಕನಕಾಂಬ್ರದಿಂದನೇ ಆ ರಂಗೋಲಿ ಒಳಗೆ ಇನ್ನೊಂದು ರಂಗೋಲಿ ಡಿಸೈನ್ ಮಾಡಿಬಿಟ್ಟು ನೆಕ್ಸ್ಟು ಒಲೆ ಹಚ್ಚೋ ಕಾರ್ಯಕ್ರಮ. ಸೊ ಅವ್ರಿಗೆ ಬ್ರಷ್ ಮಾಡಿರಿ ಅಂದರೆ ಬ್ರಷ್ ಹಿಡ್ಕೊಂಡು ಹೊರಗಡೆ ಹೋದ್ರು ಅವರಿಬ್ಬರು. ಸೊ ನಾನು ಒಲೆನ ಧೂಳು ಹೊಡಿಯೋಣ ಅಂತೇಳಿ ಧೂಳು ಹೊಡಿತಾ ಇದ್ದೆ. ಧೂಳು ಹೊಡಿಲಿಲ್ಲಂಗೆ ಕೆಲಸ ಮಾಡಿಬಿಟ್ರೆ ಮನಸ್ಸಿಗೆ ಸಮಾಧಾನನೇ ಆಗೋಲ್ಲ. ಅದಕ್ಕೆ ಹಿಂದೆ ಮುಂದೆ ಎಲ್ಲ ಗುಡಿಸ್ಬಿಟ್ಟು ಆ ಕವರ್ನ ಹಂಗೆ ಯಾಕೆ ಇಟ್ಟಿದ್ದೀನಿ ಅಂದರೆ ಅದೇ ಮೇಯ್ನು. ಸೊ ಅವ್ರು ಹಿಂದೆ ಮುಂದೆ ಹೋಗಿ ಬಂದು ಬ್ರಷ್ ಮಾಡ್ಕೊಂಡು ಮುಖ ತೊಳ್ಕೊಬರ್ರಿ ಕಾಫಿಗೆ ಇಡ್ತೀನಿ ಅಂದೆ. ಸೊ ಅಲ್ಲಿ ಸುಳ್ಳಿ ಎಲ್ಲ ತೆಗೆದಿಟ್ಟಿದ್ನಲ್ಲ, ನಾನು ಹೇಳಿದ್ನಲ್ಲ ಚೀಲಕ್ಕೆ ಹಾಕಿಟ್ಟಿರ್ತೀನಿ ಅಂತ. ಸೊ ಅದರಿಂದ ತಗೊಬಂದೆ ಸ್ವಲ್ಪ ಬೇಕಾದಷ್ಟು. ಅಲ್ಲೇ ಸೌದೆನೂ ಜೋಡಿಸಿಟ್ಕೊಂಡಿದ್ದೀನಿ ನನಗೆ ಎಷ್ಟು ಬೇಕಷ್ಟು. ತುಂಬ ಜೋಡ್ಸೋಕ್ಕೂ ಆಗೋಲ್ಲ, ಅದು ಟಾರ್ಪಲ್ ಜಾಸ್ತಿ ಒತ್ತಿಗೆ ಕೊಟ್ಟರೆ ಮತ್ತು ಹರ್ಕೊಂಡು ಹೋಗುತ್ತಲ್ಲ. ಆಮೇಲೆ ಸೌದೆನ ಯಾವ ಆ್ಯಂಗಲಲ್ಲಿ ಇಟ್ಟರೆ ಒತ್ತುತ್ತೆ ಅಂತ ಆ್ಯಂಗಲೆಲ್ಲ ನೋಡಿಬಿಟ್ಟು ಒಲೆಗೆ ಇಟ್ಬಿಟ್ಟು ಹಚ್ಚಿರಿ ಬೆಂಕಿನ ಅನ್ನೋ ರೇಂಜಲ್ಲಿ ಆ ಕವರ್ನ ತೆಗೆದು ಹಚ್ಚಿದೆ. ಅದು ಯಾಕೋ ನಾನು ಒತ್ತೆಲ್ಲ ಕೆಟ್ಟೋಯ್ತೀನಿ ಅಂತ ಅಂತು. ಸ್ವಲ್ಪ ನೋಡೋಷ್ಟು ನೋಡಿದೆ, ನೀನು ಒತ್ತಲಿಲ್ಲ ಅಂದರೆ ಬಿಡೋರು ಯಾರು ಅಂತ ಹೇಳಿ ಇನ್ನೊಂದು ಕವರ್ನ ತೆಗ್ದು ಹಚ್ಬಿಟ್ಟೆ. ಸೊ ಇವಳು ಬಿಡೋಲ್ಲ ಅಂತ ಅಂದ್ಕೊಂಬಿಟ್ಟು ಒಲೆನೂ ಏನು ಜಾಸ್ತಿ ನಖರ ಮಾಡಿದೆ, ಒತ್ಕೊಂತು. ಸೊ ನೆಕ್ಸ್ಟ್ ಏನು ನಮ್ಮ ಡೈಲಿ ರೊಟೀನ್ ಸ್ಟಾರ್ಟ್ ಮಾಡಿದೆ ಟೀಯಿಂದ ಅಲ್ವಾ. ಟೀನ ಕುಡಿದೆ. ಟೀ ಕುಡಿದು ತಿಂಡಿ ಎಲ್ಲ ಮಾಡಿದೆ. ಇವತ್ತು ಉಪ್ಪಿಟ್ಟು ಮಾಡಿದೆ. ಉಪ್ಪಿಟ್ಟೆಲ್ಲ ತಿಂದ್ಕೊಂಡು ಸ್ವಲ್ಪ ಸಿಟಿಗೆ ಹೋಗೋ ಕೆಲಸ ಇತ್ತು. ಸಿಟಿಗೆ ಹೋಗೋಣ ಅಂತೇಳಿ ಹೊರಟಿದ್ದೆ.
ನನ್ನದೇ ಸ್ಕೂಟಿ ಇತ್ತು. ಸೊ ಸ್ಕೂಟಿಯಲ್ಲೇ ಹೋಗೋಣ ಅಂತೇಳಿ ಹೊರಟಿದ್ದೆ. ಇಷ್ಟು ದಿನ ಬಸ್ಸಲ್ಲಿ ಹೋಗಿ ಹೋಗಿ ಬೇಜಾರಾಗಿತ್ತು. ಸೊ ಸ್ಕೂಟಿಯಲ್ಲಿ ಹೋಗೋಣ ಅಂತ ಹೇಳಿ ಸ್ಕೂಟಿನ ತಗೊಂಡು ಹೊಂಟಿದ್ದೆ. ಯಾಕೆ ಅಂದರೆ ಸ್ಕೂಟಿ ಇಷ್ಟು ದಿನ ಮನೇಲಿರಲಿಲ್ಲ, ಕಸ್ಟಮರ್ ಮನೇಲಿತ್ತು. ಸೊ ಒಂದು 2 ದಿನ ಆಯ್ತು ತೊಗೊಬಂದು. ಸೊ ಸ್ಕೂಟಿನ ತೊಗೊಂಡು ಹೋಗೋಣ ಅಂತ ಹೇಳಿ ಸ್ಕೂಟೀಲಿ ಹೊರಟಿದ್ದೆ. ಸೊ ನೆಕ್ಸ್ಟ್ ಅಲ್ಲಿಂದ ಬರ್ತಿದ್ದಂಗೆ ಮತ್ತೆ ಬೆಳಗ್ಗೆನೇ ಬಟ್ಟೆ ನೆನೆಸಿಟ್ಟು ಹೋಗಿದ್ದೆ. ಅದನ್ನು ತೊಳ್ದಾಕ್ಬಿಡೋಣ ಅಂತ ಹೇಳಿ ಬಟ್ಟೆನೆಲ್ಲ ತೊಳೆದೆ. ನಾನು ಹೇಗೆ ತೊಳೆದ್ರೂ 2 ಹಗ್ಗ ಬಟ್ಟೆ ಆಗಿರುತ್ತೆ. ಸೊ ಅದನ್ನೆಲ್ಲ ತೊಳೆದೆ. ನೆಕ್ಸ್ಟು ಇಷ್ಟು ದಿನ ಅಲ್ಲೆಲ್ಲ ನೋಡಿದ್ರೆ ಹುಲ್ಲು ಥರ ಇತ್ತು. ಇವತ್ತು ಎಲ್ಲ ಖಾಲಿ ಬೀಳಾಗಿದೆ. ಬಟ್ ಅದ್ರಲ್ಲಿ 1/4% ಬೆಂಡೆಕಾಯಿ ಬೀಜ ಹಾಕಿದ್ದಾರೆ ಆಲ್ರೆಡಿ. ನೆಕ್ಸ್ಟು ತರಕಾರಿ ಗಿಡಕ್ಕೆ ನೀರು ಹಾಕಿದ್ದೆ. ಶಿಫ್ಟ್ ವೈಸ್ ಹಾಕಿದ್ದೆ. ಇವತ್ತೊಂದು 4 ಲೈನಿಗೆ ನೀರು ಹಾಕಿದ್ದೆ. ಅದನ್ನು ಹಂಗೆ ಅರ್ಧ ಬಿಟ್ಟಿದ್ದೆ. ನಾನು ಹೇಳಿದ್ನಲ್ಲ ಹೂವು ಬಿಡ್ತಿದ್ದಾವೆ ಅಂತ. ಸೊ ಎಲ್ಲ ಗಿಡದಲ್ಲೂ ಹೂವು ಬಿಟ್ಟಿದ್ದಾವೆ ಆಲ್ರೆಡಿ. ಅರ್ಧಕ್ಕೆ ನೀರು ಹಾಕಿದ್ದೆ, ಅರ್ಧಕ್ಕೆ ನೀರು ಹಾಕಿರಲಿಲ್ಲ. ಯಾಕಂದರೆ ಅಷ್ಟರಲ್ಲಿ ನೀರು ಹೋಗಿತ್ತು. ಸೊ ಅದನ್ನು ಮುಗಿಸ್ಕೊಂಬಂದು ಬಟ್ಟೆ ಎಲ್ಲ ತೊಳೆದ್ಮೇಲೆ ಪಾತ್ರೆ ಇದ್ದರೆ ಏನಾದರೂ ಒಂದು ಕೆಲಸ ಮಾಡುವಾಗ ಏನಾದರೂ ಇತ್ತು ಅಂದರೆ ಮನಸ್ಸಿಗೆ ಸಮಾಧಾನ ಆಗಲ್ವಲ್ಲ, ಆ ಪಾತ್ರೆನೂ ತೊಳೆದ್ಬಿಟ್ಟು ನೆಕ್ಸ್ಟ್ ನನ್ನ ಮಗಳು ಅಂಗನವಾಡಿಯಿಂದ ಇವತ್ತು ಬೇಗ ಬಂದಳು. ಯಾಕೆ ಅಂದರೆ ಟೀಚರ್ ಎಲ್ಲೋ ಹೋಗಬೇಕು ಅಂತ ಅಂದರು ಅಂತ ಹೇಳಿದ್ರು. ನೆಕ್ಸ್ಟ್ ಚಪ್ಪಲ್ ಬಿಟ್ಟು ಬಂದಿದ್ಲು, ಅದಕ್ಕೆ ನಾನು ಹಿಂದೆ ಹೋಗ್ತಿದ್ದೆ. ಅದ್ರಲ್ಲಿ ಬೇರೆ ಡ್ಯಾನ್ಸ್ ನೋಡ್ರಿ ಅವಳದು ಹೋಗುವಾಗ. ಚಪ್ಪಲ್ ಬಿಟ್ಟು ಬಂದಿದ್ದಲ್ಲದೆ ಡ್ಯಾನ್ಸ್ ಬೇರೆ ಮಾಡ್ಕೊಂಡು ಹೋಗ್ತಾಯಿದ್ಲು. ನೀನು ಬಾ ಅಂದ್ಲು. ನಾನು ಬರಲ್ಲ, ನೀನು ಹೋಗಿ ಬಾ ಅಂತ ಹೇಳಿ ಅಲ್ಲೇ ನಿಂತ್ಕೊಂಡಿದ್ದೆ. ಓಡೋಗಿ ಚಪ್ಪಲ್ ಹಾಕ್ಕೊಂಬಂದ್ಲು. ಹಾಕೊಬಂದಿದ್ದ ಗ್ಯಾಪಲ್ಲೇ ಅಲ್ಲೇ ಮರದಲ್ಲೇ ನುಗ್ಗೆಕಾಯಿ ಕುಯ್ಕೊಬರೋಣ ಅಂತ ಕುಯ್ಕೊಬಂದು ಕೊಟ್ಟೆ. 3 ನುಗ್ಗೆಕಾಯಿ ಸಿಕ್ತು. ಸರಿ ಹೋಗ್ತಿದ್ದಳಲ್ಲ, 2 ನುಗ್ಗೆಕಾಯಿ ಐತಲ್ಲ, ಎಲ್ಲಿ ಬೀಳಿಸ್ಲು ಅಂತ ನೋಡಿದ್ರೆ ಬಾಯಲ್ಲೊಂದು ಕೈಯಲ್ಲಿ 2. ಈ ಥರ ಪೋಸಲ್ಲಿ ಯಾರಾದರೂ ಇಟ್ಕೊಂಡಿರೋದು ನೋಡಿರಾ? ಇಟ್ಕೊಂಡವಳು ಹೋಗ್ತಾ ಇದ್ಲು. ನೆಕ್ಸ್ಟ್ ಏನು ಅಷ್ಟೊಂದು ಕೆಲಸ ಮಾಡಿ ಬಾಡಿ ಟಯರ್ಡ್ ಆಗಿತ್ತಲ್ಲ. ಸೊ ಒಂದು ಜ್ಯೂಸ್ ಹಾಕೋಣ ಅಂತೇಳಿ ಒಂದು ಸ್ವಲ್ಪ ಪಾತ್ರೆನ ಸರ್ಕಸ್ ಮಾಡಿಬಿಟ್ಟು ಒಂದು ಚೊಂಬು ನೀರು ತೆಗೆದು ಹಾಕಿದೆ. ಆಮೇಲೆ ಸಂಜೆ ಬಂದರೆ ಇವಳು ಹೇಳಿಬಿಡ್ತಾಳೆ ಅವ್ರ ಅಕ್ಕಂಗೆ. ಅದಕ್ಕೆ ಅವಳಿಗೂ ಸೇರಿಸಿ ಮಾಡ್ತಾಯಿದ್ದೆ. ನಿಂಬೆಹಣ್ಣ ನಮ್ಮ ಎನಿಮಿ ಥರ ನೆನ್ಕೊಂಡು ನಮ್ಮ ಎನಿಮಿನ ಹೆಂಗೆ ಇಚ್ಚುಕ್ಬೇಕೋ ಹಾಗೆ ಕ್ಯೂಚ್ ಹಾಕ್ಬಿಟ್ಟು ಅದನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಚಾಕುಲಿ ಗಸ ಅಂತ ಕುಯ್ದುಬಿಟ್ಟು ಹಾಕಿ ನನ್ನ ಎನಿಮಿನ ಹಿಡಿದು ಹಿಪ್ಪೆ ಮಾಡ್ತೀವಲ್ಲ ಆ ರೇಂಜಿಗೆ ಇಚ್ಚುಕ್ಬಿಟ್ಟು ಅದರಲ್ಲಿರೋ ಜ್ಯೂಸ್ನೆಲ್ಲ ತೆಗೆದೆ. ಸೊ ಅದ್ರ ಬೀಜನೂ ಆ ಕಡೆ ಕೆಳಗಡೆ ಹೋಗಿಸ್ಬಿಟ್ಟು ಯಾರ್ಯಾರ ಮೇಲಿರೋ ಸಿಟ್ಟನ್ನೆಲ್ಲ ನಿಂಬೆಹಣ್ಣು ಮೇಲೆ ತೋರಿಸ್ಬಿಟ್ಟು ನಿಂಬೆಹಣ್ಣಿಗೆ ಸಕ್ಕರೆ ಹಾಕ್ತಾಯಿದ್ದೆ. ಸಕ್ಕರೆ ಹಾಕುವಾಗ ನನ್ನ ಮಗಳು ಡೈಲಾಗ್ ಕೇಳಿ ನೀವೇ. ಮೇಣ ಒಬ್ಬರು ನಾಳೆದು ಯೋಚನೆ ಮಾಡಿ ಸಾಕು ಅಂತ ಹೇಳಿದ್ರು. ಸರಿ ಅಂತೇಳಿ ಸ್ವಲ್ಪ ಎತ್ತಿಕ್ತೆ. ಸೊ ಜ್ಯೂಸ್ನೆಲ್ಲ ಮಾಡೋಕ್ಕೆ ರೆಡಿ ಮಾಡಿದೆ. ಸೊ ಕೆಳಗೊಂದು ಸುತ್ತು ಮೇಲೊಂದು ಸುತ್ತು ಕೆಳಗೊಂದು ಸುತ್ತು ಅಂತ ಒಂದು 4 ಸತಿ ಎತ್ತಾಕ್ಬಿಟ್ಟು ಯಾರ್ಯಾರ ಮೇಲಿರೋ ಸಿಟ್ಟನ್ನೆಲ್ಲ ಜ್ಯೂಸ್ನಲ್ಲೇ ತೋರಿಸ್ಬಿಟ್ಟು ಜ್ಯೂಸನ್ನ ರೆಡಿ ಮಾಡಿದೆ. ನನ್ನ ಮಗಳು ನಿಂತ್ಕೊಂಡು ನೋಡ್ತಾ ಇದ್ಲು ಯಾವಾಗ ಕೊಡ್ತಾಳೋ ಏನೋ ಅಂತ. ಅವಳು ಆಲ್ರೆಡಿ ನೀರು ಹಾಕೊಂಡು ಕುಡಿತಾ ಇದ್ಲು. ಸೊ ಅವಳಿಗೆ ಅದೇ ಲೋಟನೇ ಬೇಕು ಅಂತೆ, ಬೇರೆ ಲೋಟದಲ್ಲಿ ನೀರೇ ಕುಡಿಯಲ್ಲ ಮೇಡಮು. ಅದೊಂದು ಬೌಲ್ ಥರ ಐತೆ, ಲೋಟನೂ ಅಲ್ಲ, ಅದು ಒಂಥರ ಬೌಲ್ ಥರ ಐತೆ. ಸೊ ಮತ್ತು ಅದಕ್ಕೆ ನನಗೆ ಅದೇ ಲೋಟದಲ್ಲೇ ಜ್ಯೂಸ್ ಹಾಕ್ಕೊಡು ಅಂತ ಅಂದ್ಲಂತೆ ಹೇಳಿ ಅವಳ ಹತ್ರ ಅದರಲ್ಲೇ ಮಾತಾಡ್ತಾ ಇದ್ದೆ ಅವಳ ಹತ್ರ. ನನಗೆ ಅದೇ ಲೋಟದಲ್ಲೇ ನೀರು ಬೇಕು, ಅದೇ ಲೋಟದಲ್ಲೇ ನಾನು ಜ್ಯೂಸ್ ಕುಡಿಯೋದು ಅಂತ ಹೇಳ್ತಾ ಇದ್ಲು. ಸೊ ಜ್ಯೂಸ್ ಇರೋ ಬರೋ ಸಕ್ಕರೆನೆಲ್ಲ ಕರಗಿಸ್ದೆ. ಅದು ಕರಗೋವರೆಗೂ ನಾನು ಬಿಡ್ತೀನಿ ಅನ್ನೋ ರೇಂಜಲ್ಲಿ ಅದನ್ನು ಮೇಲೆ ಕೆಳಗೆ ಎತ್ತಾಕ್ತಾಯಿದ್ದೆ. ಎತ್ತಾಕ್ಬಿಟ್ಟು ಜ್ಯೂಸು ಅದು ಕರಗಲ್ಲ ಅನ್ನೋದಕ್ಕೂ ನಾನು ಬಿಡಲ್ಲ ಅನ್ನೋದಕ್ಕೂ ಲಾಸ್ಟಿಗೆ ಫೈನಲಿ ಅದು ಕರಗ್ತು. ಸೊ ನನ್ನ ಮಗಳಿಗೆ ಹಾಕ್ಕೊಡೋಕ್ಕೆ ಮುಂಚೆ ಇಲ್ಲೆಲ್ಲ ಅಂಕಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟೆ. ಇಲ್ಲಾಂದ್ರೆ ಅಂಟಾಗುತ್ತೆ. ಮತ್ತು ನಿಂತ್ಕೊಂಡು ಕೆಲಸ ಮಾಡೋಳು ನಾನೇ ಅಲ್ವಾ. ಸೊ ಅದಕ್ಕೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡ್ತಿದ್ದಂಗೆ ನನ್ನ ಮಗಳು ಗ್ಲಾಸ್ ಕೊಟ್ಟಳು. ಅದರಲ್ಲಿರೋ ನೀರನ್ನ ಚೆಲ್ಬಿಟ್ಟು ಸೊ ಆ ಗ್ಲಾಸಿಗೆ ಜ್ಯೂಸನ್ನ ಹುಯ್ದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ನ.